ಕರ್ನಾಟಕ ನಾಮಕರಣಕ್ಕೆ 50ರ ಸುವರ್ಣ ಸಂಭ್ರಮದ ನಿಮಿತ್ತವಾಗಿ ಮಾರ್ಚ್ 3ರಂದು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ದಿವಂಗತ ದೇವರಾಜ್ ಅರಸು ಮತ್ತು ಎಸ್ ಬಂಗಾರಪ್ಪ ಸಾಂಸ್ಕೃತಿಕ ಪ್ರತಿಷ್ಠಾನದ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇವರಾಜ್ ಅರಸು ಮತ್ತು ಎಸ್ ಬಂಗಾರಪ್ಪ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ ಮಾರ್ಚ್ 3ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಬೆಳಗ್ಗೆ 10:45 ಕರ್ನಾಟಕ ನಾಮಕರಣಕ್ಕೆ 50ರ ಸುವರ್ಣ ಸಂಭ್ರಮದ ನಿಮಿತ್ತವಾಗಿ ಮತ್ತು 371 ಜೆ ಕಲಂ ಜಾರಿ ದಶಮಾನೋತ್ಸವ ಮತ್ತು ಒಂದು ಅವಲೋಕನ ಹಾಗೂ ಸಾಧಕರಿಗೆ ಸುವರ್ಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸುಲಫುಲ ಮಠದ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಶ್ರೀನಿವಾಸ ಸರಡ್ಗಿಯ ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ರೇವಣಸಿದ್ದ ಶಿವಾಚಾರ್ಯರು ಆಶೀರ್ವಚನ ನೀಡಲಿದ್ದಾರೆ. ಇನ್ನು ಕಾರ್ಯಕ್ರಮವನ್ನು ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಸಾಹಿತ್ಯ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ಸಂದೇಶ. ಜೊತೆಗೆ ಈ ಪ್ರತಿಷ್ಠಾನವು ದೇವರಾಜ ಅರಸು ಅವರ ಶತಮಾನೋತ್ಸವವನ್ನು ರಾಷ್ಟ್ರಕಂಡ ಧೀಮಂತ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಸಂಸ್ಥೆಗೆ ಹೆಮ್ಮೆಯ ಸಂಗತಿ. ಈಗ ಕಲ್ಯಾಣ ಕರ್ನಾಟಕಕ್ಕೆ 371 ಜಾರಿಯಾಗಿ ದಶಮಾನೋತ್ಸವ ಆಚರಣೆಯ ಸಂದರ್ಭ, ಜೊತೆಗೆ ನಮ್ಮ ಕರ್ನಾಟಕ ನಾಮಕರಣಕ್ಕೆ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ನಾಮಕರಣ ಅಂತೇಳ್ಬಿಟ್ಟು ಸುವರ್ಣ ಸಂದರ್ಭ 50 ವರ್ಷದ ಸಂದರ್ಭದಲ್ಲಿ ಈ 371 ಜಾರಿಗಾಗಿ ನಾವು ಗುಲ್ಬರ್ಗ ವಿಶ್ವವಿದ್ಯಾಲಯದ ಪದವೀಧರ ಸಂಘಟನೆಯ ಆ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ನೂರಾರು ಪದವೀಧರರು, ಈ ಭಾಗದ ಪದವೀಧರರು ಡಿ.ಎಡ್ ಮತ್ತು ಬಿ.ಎಡ್ ಇತರೆ ಇಲಾಖೆಗಳಲ್ಲಿ ಪ್ರವೇಶ ಮತ್ತು ಉದ್ಯೋಗಗಳು ಸಿಗದೇ ಇದ್ದಾಗ ಈ ಭಾಗದ ಅತ್ಯಂತ ತೀವ್ರವಾಗಿ ಹೋರಾಟ ಮಾಡಿರ್ತಕ್ಕಂಥ ದಿವಂಗತ ವೈಜನಾಥ್ ಪಾಟೀಲ್ ಅವರಿಗೆ ನಾವೇ ಪ್ರಮುಖ ಅಸ್ತ್ರವಾಗಿದ್ದೆವು. ಆ ಸಮಸ್ಯೆಗಳಿಗೆ ನಾವು ಸಾಕ್ಷಿಯಾಗಿದ್ದೆವು. ಅವತ್ತಿನ ದಿನದಲ್ಲಿ ವೈಜನಾಥ್ ಪಾಟೀಲ್ ಅವರು, ವಿಶ್ವನಾಥ ರೆಡ್ಡಿ ಮುದ್ನಾಳವರು, ಹನುಮಂತರಾಯ ದೇಸಾಯಿ ಅವರು, ವಿದ್ಯಾಧರ್ ಗುರೂಜಿಯವರು, ಕೊಪ್ಪಳದಲ್ಲಿ ಎಚ್.ಎಸ್. ಪಾಟೀಲ್, ಅಲ್ಲಂಪ್ರಭು ಬೆಡದೂರ್, ರಾಯಚೂರಿನಿಂದ ಎಂ. ನಾಗಪ್ಪ, ಹೀಗೆ ಈ ಎಲ್ಲ ಜಿಲ್ಲೆಗಳಿಂದ ತೀವ್ರವಾಗಿ ಹೋರಾಟ ನಡೆದಿರ್ತಕ್ಕಂಥ ಸಂದರ್ಭದೊಳಗೆ ನಾವು ಪ್ರತಿಭಟನೆ, ರಸ್ತಾರೋಕ್, ಅವರ ಬಂದ ಕರೆಯಲ್ಲಿ ಕೂಡ ಅರೆಸ್ಟ್ ಆಗಿ ಜೈಲಿಗೆ ಹೋಗಿರ್ತಕ್ಕಂಥ ಸಂದರ್ಭ ಕೂಡ ಉಂಟು. ಇದರ ಜೊತೆಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ 2008ರಲ್ಲಿ ಅಂದಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಧರ್ಮ್ ಸಿಂಗ್ ಸಾಹೇಬರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಪದವೀಧರ ಸಮಸ್ಯೆಗಳು, ಸವಾಲುಗಳ ಕುರಿತು ನಾವು ಸಮಾವೇಶವನ್ನು ಏರ್ಪಡಿಸಿ ನಿರಂತರವಾಗಿ ಸುಮಾರು 11 ವರ್ಷಗಳ ಕಾಲ 1998ರಿಂದ 2009ರವರೆಗೆ ನಾವು ಗುಲ್ಬರ್ಗ ವಿಶ್ವವಿದ್ಯಾಲಯವನ್ನು ಸುಮಾರು 8 ಬಾರಿ ತರಗತಿಗಳನ್ನು ಬಹಿಷ್ಕಾರ ಹಾಕಿ ಈ ಹೈದರಾಬಾದ್ ಕರ್ನಾಟಕಕ್ಕೆ 371 ಜಾರಿಯಾಗುವಲ್ಲಿ ನಮ್ಮ ಪದವೀಧರ ಪಾತ್ರ, ಗುಲ್ಬರ್ಗ ವಿಶ್ವವಿದ್ಯಾಲಯದ ಪಾತ್ರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾವು MA ತರಗತಿಯಲ್ಲಿದ್ದೆವು, ಕೆಲವರು MPhil ತರಗತಿಯಲ್ಲಿದ್ದರು, ಕೆಲವರು PhD ತರಗತಿಯಲ್ಲಿದ್ದರು. ಎಲ್ಲರ ಈ ಸಮಸ್ಯೆಗಳಿಗೆ ಅವತ್ತಿನ ಸಂದರ್ಭದೊಳಗೆ ವೈಜನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಹೋರಾಟವಾಗಿ, ಪಕ್ಷಾತೀತವಾಗಿ, ಸಾಮೂಹಿಕವಾಗಿ 2010ರಿಂದ ಬಂದ ಮೇಲೆ ಈ ಭಾಗದ ಸಾಮಾಜಿಕ ಪ್ರಾದೇಶಿಕ ಕಳಕಳಿ ಹೊಂದಿರತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಂದು ಕೇಂದ್ರದ ಮಂತ್ರಿಗಳಾಗಿದ್ದರಲ್ಲಿಂದ ಅದು 371 ಜಾರಿ 2013ರಲ್ಲಿ ಜಾರಿಗೆ ಆಗಿರ್ತಕ್ಕಂಥದ್ದು. ಇವತ್ತಿಗೆ 10 ವರ್ಷಗಳು ಕಳೆದಿರ್ತಕ್ಕಂಥ ಸಂದರ್ಭದೊಳಗೆ ನಾವೆಲ್ಲ ಸ್ನೇಹಿತರು ಸೇರಿಕೊಂಡ್ಬಿಟ್ಟು ಈ ದಶಮಾನೋತ್ಸವವನ್ನು ಅವಲೋಕನವನ್ನು ಮಾಡಬೇಕು ಮತ್ತು ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ಒಂದು ಸನ್ಮಾನವನ್ನು ಇಟ್ಕೋಬೇಕು ಅಂದಾಗ ಈ ಸುವರ್ಣದ ಸಂದರ್ಭದೊಳಗೆ ಅವರಿಗೆ ಸುವರ್ಣ ಕರ್ನಾಟಕ ಪ್ರಶಸ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತೀರ್ಮಾನಿಸಿದ್ದೇವೆ. ಹೀಗಾಗಿ ಇಲ್ಲಿ ಶಿಕ್ಷಣ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು, ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಇತರೆ ಸಂಘಟನೆಗಳಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಾಗಿರ್ಬೋದು, ಮತ್ತು ಆ ಪ್ರತಿಭಟನೆ ಒಳಗೆ
ಭಾಗಿಯಾಗಿರ್ತಕ್ಕಂಥ ಸುಮಾರು 25ಕ್ಕಿಂತ ಹೆಚ್ಚು ಪದವೀಧರರು ಅದರಲ್ಲಿ ಅವರನ್ನು ನಾವು ಗುರುತಿಸಿಕೊಂಡ್ಬಿಟ್ಟು 3ನೇ ತಾರೀಕು ಮಾರ್ಚ್ ಬೆಳಗ್ಗೆ 11 ಗಂಟೆಗೆ ರಂಗಮಂದಿರದೊಳಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು. ಈ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಸಾರಂಗಧರ ಮಹಾಸ್ವಾಮಿಗಳು ಅವರು ಕೂಡ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥವರು. ಆಶೀರ್ವಾದ ವಚನ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಶ್ರೀ ರೇವಣಸಿದ್ಧ ಶಿವಾಚಾರ್ಯ ಸಡಗಿ ಅಪ್ಪವರು, ಉದ್ಘಾಟನೆಯನ್ನು KKRDB ಅಧ್ಯಕ್ಷರು ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಜೊತೆಗೆ ಪ್ರಶಸ್ತಿ ಪ್ರದಾನವನ್ನು ಕೂಡ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು. ಹಾಗೆ ಈ ಅವಲೋಕನದಲ್ಲಿ ಒಂದು ಸಣ್ಣ ಕಿರು ಸಂಚಿಕೆಯನ್ನು ತರ್ತಾ ಇದ್ದೇವೆ. ಅಲ್ಲಿ ಆ ಹೋರಾಟದ ಯಾವ ರೀತಿಯಾಗಿ ನಡ್ಕೊಂಡು ಬಂತು ಅಂತಕ್ಕಂಥದ್ದನ್ನು ಆ ಸಣ್ಣ ಕಿರು ಸಂಚಿಕೆ ಕೂಡ ನಾಳೆ ಪ್ರಿಂಟ್ ಆಗಿ ಬರ್ತಾ ಇದೆ. ಅದು ಕೂಡ ಬಿಡುಗಡೆ ಆಗ್ತಕ್ಕಂಥದ್ದು. ಜೊತೆಗೆ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.